ಸೀಸನ್ 12 ನಡೀತಾ ಇದ್ದಂತಹ ಜಾಲಿವುಡ್ ಸ್ಟುಡಿಯೋಗೆ ಅಧಿಕಾರಿಗಳು ಬೀಗವನ್ನ ಜಡಿದಿದ್ದಾರೆ. ಬಿಗ್ ಬಾಸ್ ಕ್ಲೋಸ್ ಬಗ್ಗೆ ತಹಶೀಲ್ದಾರ್ ತೇಜಸ್ವಿನಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆಯೋಜಕರ ಮುಂದಿನ ನಡೆ ಮೇಲೆ ಈ ಬಿಗ್ ಬಾಸ್ ಆಟ ಇದೀಗ ನಿಂತಿರೋದು. ನೋಟಿಸ್ ಜಾರಿ ಮಾಡಿದ್ರು ಸಹ ಅವರು ಫಾಲೋ ಮಾಡಿರಲಿಲ್ಲ. ನನಗೆ ಬಂದ ಆದೇಶವನ್ನ ನಾನು ಪಾಲನೆ ಮಾಡಿದ್ದೀನಿ. ಈಗ ಎಲ್ಲಾ ಪ್ರಕ್ರಿಯೆಗಳನ್ನ ನಾವು ಮುಗಿಸಿದೀವಿ. ಆರ್ಡರ್ ಬಂದಿರೋದನ್ನ ಪಾಲನೆ ಮಾಡೋದಷ್ಟೇ ನಮ್ಮ ಕೆಲಸ. ಅದನ್ನ ನಾವು ಮಾಡಿದೀವಿ. ನೋಟಿಸ್ ಪ್ರತಿ ಬಿಗ್ ಬಾಸ್ಗೂ ಸಹ ಕೊಟ್ಟಿದ್ದೀವಿ ಪಬ್ಲಿಕ್ ಟಿವಿಗೆ. ತಹಶೀಲ್ದಾರ್ ತೇಜಸ್ವಿನಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾಲಿವುಡ್ ಸ್ಟುಡಿಯೋಗೆ ಸದ್ಯ ಅಧಿಕಾರಿಗಳಿಂದ ಬೀಗ ಜಡಿಯಲಾಗಿದೆ. ಮೇಡಮ್ ಈಗ ಯಾವ ನಿಯಮಗಳನ್ನ ಆಧರಿಸಿ ಬಿಗ್ ಬಾಸ್ ನ ಬಂದ್ ಮಾಡ್ತಾರೆ? ನೋಡಿ, ಅದೆಲ್ಲ ಅವ್ರಿಗೆ ಕೊಟ್ಟಿದೀವಿ. ಅವ್ರಿಗೆ ನೋಟಿಸ್ ಪ್ರತಿನೆಲ್ಲ ಕೊಟ್ಟಿದೀವಿ. ಅವ್ರಿಗೆ ಈಗ ಪ್ರೊಸೀಜರ್ ಮುಗ್ಸಾಗಿದೆ. ಹಾಗಾದ್ರೆ ಬಿಗ್ ಬಾಸ್ ಓಪನ್ ಮಾಡ್ಲಿಕ್ಕೆ ಅವಕಾಶ ಇಲ್ವಾ ಮೇಡಮ್? ನೋಡೋಣ ಅವ್ರು ಏನ್ ಮಾಡ್ತಾರೆ ನೋಡೋಣ. ನನಗೆ ಗೊತ್ತಿಲ್ಲ. ನನಗೆ ಏನ್ ಇಲ್ಲಿ ತನಕ ಆರ್ಡರ್ಸ್ ಬಂದಿದೆ ಅಷ್ಟು ಫಾಲೋ ಮಾಡಿದೀನಿ. ಮೇಡಮ್ ಈಗ ಯಾವ ನಿಯಮಗಳನ್ನ ಆಧರಿಸಿ ಬಿಗ್ ಬಾಸ್ ನ ಬಂದ್ ಮಾಡ್ತಾರೆ? ನೋಡಿ, ಅದೆಲ್ಲ ಅವ್ರಿಗೆ ಕೊಟ್ಟಿದೀವಿ. ಅವ್ರಿಗೆ ನೋಟಿಸ್ ಪ್ರತಿನೆಲ್ಲ ಕೊಟ್ಟಿದೀವಿ. ಅವ್ರಿಗೆ ಈಗ ಪ್ರೊಸೀಜರ್ ಮುಗ್ಸಾಗಿದೆ. ಹಾಗಾದ್ರೆ ಬಿಗ್ ಬಾಸ್ ಓಪನ್ ಮಾಡ್ಲಿಕ್ಕೆ ಅವಕಾಶ ಇಲ್ವಾ ಮೇಡಮ್? ನೋಡೋಣ ಅವ್ರು ಏನ್ ಮಾಡ್ತಾರೆ ನೋಡೋಣ. ನನಗೆ ಗೊತ್ತಿಲ್ಲ. ನನಗೆ ಏನ್ ಇಲ್ಲಿ ತನಕ ಆರ್ಡರ್ಸ್ ಬಂದಿದೆ ಅಷ್ಟು ಫಾಲೋ ಮಾಡಿದೀನಿ. ಇದು ತಹಶೀಲ್ದಾರ್ ತೇಜಸ್ವಿನಿ ಅವರು ಕೊಟ್ಟಿರುವಂತಹ ಹೇಳಿಕೆ. ನಮಗೇನು ಆದೇಶ ಬಂದಿದೆ ಅದನ್ನಷ್ಟೇ ನಾವು ಪಾಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದೀವಿ. ಇನ್ನ ನೋಟಿಸ್ ಜಾರಿ ಮಾಡಿದ್ರು ಸಹ ಅವರು ಫಾಲೋ ಮಾಡಿಲ್ಲ. ಹೀಗಾಗಿ ನಾವು ಸೀಲ್ ಡೌನ್ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಎಲ್ಲಾ ಪ್ರಕ್ರಿಯೆಗಳನ್ನ ನಾವೀಗ ಮುಗಿಸಿದೀವಿ. ಆರ್ಡರ್ ಬಂದಿರೋದನ್ನ ಪಾಲನೆ ಮಾಡಬೇಕು ಅಷ್ಟೇ ನಮ್ಮ ಕೆಲಸ. ಅದನ್ನ ನಾವು ಮುಗಿಸಿದೀವಿ. ನೋಟಿಸ್ ಪ್ರತಿ ಬಿಗ್ ಬಾಸ್ಗೂ ಸಹ ನಾವು ಕೊಡುವಂತಹ ಕೆಲಸವನ್ನ ಮಾಡಿದೀವಿ. ಪಬ್ಲಿಕ್ ಟಿವಿಗೆ ತಹಶೀಲ್ದಾರ್ ತೇಜಸ್ವಿನಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು.